ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದು ಕುಚ್ಚು ಇಲ್ಲದೆ ಹಾಗೆ ಮಣಿ ಇಲ್ಲದೆ ಕ್ರೋಶಾ ಬಾರ್ಡರ್ ಡಿಸೈನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದು ಈ ರೀತಿಯಾಗಿದೆ, ಮಸ್ಟರ್ಡ್ ಎಲ್ಲೋ ಕಲರಲ್ಲಿ ಇದೆ. ಇದಕ್ಕೆ ದಾರ 2 ಕಲರಲ್ಲಿ ತೊಗೊಂಡಿದ್ದೀನಿ. 2 ಕಲರು ದಾರನ ನಾನು ಇಲ್ಲಿ 8 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಬಳಸ್ತಾ ಇಲ್ಲ, ಬೀಡ್ಸ್ ಬದಲು ಈ ರೀತಿ ಕ್ರಿಸ್ಟಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಕಸ್ಟಮರ್ ಬಂದು ಬೀಡ್ಸ್ ಬೇಡ ಅಂತ ಹೇಳಿದರು, ಬಟ್ ಹಾಕೋಣ ಅಂತಂದರೆ ಈ ಥರ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾತ್ರ ಬಳಸಿ, ಇಲ್ಲ ಅಂತಂದರೆ ನಾರ್ಮಲ್ ಗೋಲ್ಡ್ ಕಲರ್ ಬೀಡ್ಸ್ ಅಲ್ಲಲ್ಲಿ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಥ್ರೆಡ್ ವರ್ಕ್ ಕೂಡ ಮಾಡ್ಕೋಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಸೊ ಇದು ಬಂದು ಪಲ್ಲು ರೈಟ್ ಸೈಡಿಂದ ಫಸ್ಟ್ ತುದಿಗೆ ನೀಡಲ್ಲ ಹಾಕ್ಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೋಬೇಕು. ನೀಡಲ್ಲ ಹಾಕಿಬಿಟ್ಟು ದಾರನ ಎಳ್ಕೊಂಡು ಈ ರೀತಿ ದಾರನ ತೊಗೊಂಡು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 ಚೈನ್, ಸೊ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ನೀಡ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಪಕ್ಕಕ್ಕೇ ತುಂಬ ದೂರ ಬೇಡ, ಪಕ್ಕದ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈಗ ಸ್ಮಾಲ್ ಅಂದರೆ 3 ಚೈನ್ ಎಷ್ಟಿದೆಯೋ ಆ ಲೆಂತಿಗೆ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. 3 ಚೈನ್ ಹಾಕಿಬಿಟ್ಟು ಇಲ್ಲಿ 3 ಚೈನ್ ಹಾಕಿ ಒಂದು ಟ್ರಿಬಲ್ ಕ್ರೋಶೆ ಕಂಬ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಲಾಕನ್ನು ಹಾಕಿದರೆ ಒಂದು ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಒಂದು ಪಿಕೋ ಹಾಕಿದ ಮೇಲೆ ಜಸ್ಟ್ 1 ಚೈನ್ನ ಮಾಡ್ಕೊತಾ ಇದ್ದೀನಿ. 1 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಕರೆಕ್ಟಾಗಿ ಆ 1 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಮೇಲೆ ಪಾಯಿಂಟ್ ಎಲ್ಲಿದೆಯೋ ಆ ಪಾಯಿಂಟನ್ನು ಕರೆಕ್ಟಾಗಿ ನೋಡಿಕೊಂಡು ಪೂರ್ತಿ ಎಳೆಯುತ್ತಾ ಬೇಡ, ಹತ್ತದಲ್ಲಿ ಬೇಡ, ಕರೆಕ್ಟಾಗಿ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ, ಮತ್ತು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಮಾಡ್ಕೋಬೇಕು. ಮತ್ತು ಈ 3 ಚೈನ್ ಈ ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕಿದ ತಕ್ಷಣ ಮತ್ತೆ ನೀಡ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಆಮೇಲೆ ಕರೆಕ್ಟಾಗಿ ಪಾಯಿಂಟ್ಗಳನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಇದು ಪಿಕೋ ವರ್ಕ್ ಆಗಿರುತ್ತೆ. ಸ್ವಲ್ಪ ಎಳೆಯುತ್ತಾ ತೊಗೊಂಡಾಗ ನೀವು ಎಲ್ಲಿ ಎಳ್ಕೊತೀರೋ ಅಲ್ಲಿಗೆ ಆ ಡಿಸೈನು ಬರುತ್ತೆ. ಬಟ್ ಆ ಥರ ಹೇಳ್ಕೊಂಡು ಹಾಕಿದಾಗ ಸ್ಯಾರಿ ಸುಕ್ ಬರುವಂಥ ಚಾನ್ಸಸ್ ಇರುತ್ತೆ. ಆದಷ್ಟು ಕರೆಕ್ಟಾಗಿ ಆ ಒಂದು ಕಂಬ ಪಿಕೋ ವರ್ಕ್ ಎಲ್ಲಿದೆಯೋ ಅಲ್ಲಿ ನೋಡ್ಕೊಂಬಿಟ್ಟು ಟ್ರಿಬಲ್ ಕ್ರೋಶೆ ಕಂಬನ ಪಲ್ಲುಗೆ ಹಾಕೋಬೇಕಾಗುತ್ತೆ. ಮತ್ತು 3 ಚೈನ ಹಾಕ್ತಾ ಇದ್ದೀನಿ, ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕ್ ಹಾಕಿದ ತಕ್ಷಣ ಮತ್ತೆ 1 ಚೈನ್, ಮತ್ತೆ ನೀಡ ಮೇಲೆ 2 ಸತಿ ದಾರ, ಮತ್ತು ಕರೆಕ್ಟಾಗಿ ಪಾಯಿಂಟ್ ನೋಡ್ಕೊಳ್ಳಿ. ಈ ರೀತಿ ಲೂಸಾಗಿ ಮತ್ತು ಪಲ್ಲುಗೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಮತ್ತು ಇದರೊಳಗಡೆ ಲಾಕ್. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು 1 ಸ್ಟೆಪ್ ನೀವು ವರ್ಕ್ ಅನ್ನೋದು ಮಾಡ್ಕೋಬೇಕು. ತುಂಬ ಈಸಿ ಇದೆ ಡಿಸೈನು, ಆಲ್ಮೋಸ್ಟ್ ನೀವು ನೋಡಿರ್ತೀರ. ಬಟ್ ನನ್ನ ಚಾನಲಲ್ಲಿ ಈ ಒಂದು ಡಿಸೈನ್ನ ಹಾಕಿ ತೋರಿಸಿದ್ದಿಲ್ಲ. ಸೊ ಮಾಮೂಲಾಗಿ ಸ್ವಲ್ಪ ಹಾಕಿ ತೋರಿಸಿದ್ದೀನಿ, ಕಂಪ್ಲೀಟಾಗಿ ಈ ರೀತಿ ಸ್ಯಾರಿಗೆ ಹಾಕಿಲ್ಲ. ಹಾಗಾಗಿ ಇವತ್ತು ಒಂದು ಕಸ್ಟಮರ್ ಸೀರೆಗೆ ಈ ಒಂದು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆಲ್ಲ ಎಲ್ಲ ಸೀರೆಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾರೆಲ್ಲ ಸ್ವಲ್ಪ ಮಣಿ ಕುಚ್ಚು ಇಷ್ಟಪಡಲಾರ್ದವರು ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಈ ರೀತಿ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಆಗಿದ್ದರೂ ಕೂಡ ಆರಾಮಾಗಿ ಡಿಸೈನ್ನ ಟ್ರೈ ಮಾಡಿ, ತುಂಬಾ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ, ಫಾಸ್ಟಲ್ಲಿ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಈ ಒಂದು ಡಿಸೈನ್ನ ಹಾಕೋಬೇಕು. ಸೊ 1 ಸ್ಟೆಪ್ಪಲ್ಲಿ ಈ ರೀತಿ ಟ್ರಿಬಲ್ ಕ್ರೋಶೆಲೆ ಪಿಕೋ ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ. ಈಗ 2ನೇ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಈಗ 2ನೇ ಸ್ಟೆಪ್ಪಲ್ಲಿ 2ನೇ ದಾರನ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಚೈನ್ ಹಾಕಿದ್ದೀವಲ್ವ, ಈ ಚೈನ್ ಒಳಗಡೆ ಒಂದು ಸತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಳ್ಳೋಣ. ಎಳ್ಕೊಂಬಿಟ್ಟು ಇದನ್ನು ಫಸ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಹಾಕಿದ ತಕ್ಷಣ ಇದು ಅದೇ ಪಾಯಿಂಟಲ್ಲೇ ಮತ್ತೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. 2 ಸತಿ ಲಾಕನ್ನು ಹಾಕಿದ ಮೇಲೆ ಈಗ ಡಬಲ್ ಕ್ರೋಶೆ ವರ್ಕನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶೆ ವರ್ಕ್ ಹಾಕೋಕ್ಕೆ ಮುಂಚೆ 1 ಚೈನ್, 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ್ಸನ್ನು ಹಾಕಿಬಿಟ್ಟು ನೀಡ ಮೇಲೆ 1 ಸತಿ ದಾರನ ಸುತ್ತಕೊಂಡು ಈ ಪಿಕೋ ವರ್ಕ್ ಬಿಟ್ಟು ಈ ಕಡೆ ಏನು 1 ಚೈನ್ ಹಾಕಿರ್ತೀವಲ್ವ ಇದ್ರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು
ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 1 ಚೈನ್ 2 ಚೈನ್ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಮಾಡಿಕೊಂಡು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಕೂಡ ನಾನು ಒಂದು ಸ್ಮಾಲ್ 1 ಚೈನ ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತು ನೆಕ್ಸ್ಟ್ ಕೆಳಗಡೆ ಹಾಕಿರುವಂಥ 1 ಚೈನ್ ಏನಿದೆಯಲ್ಲ ಆ ಚೈನ್ ಒಳಗಡೆ ಮತ್ತು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತೀನಿ. ಸೊ ಕೆಳಗಡೆ ಹಾಕಿರುವಂಥ ಸ್ಟೆಪ್ಪಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಸೊ ಮೇಲೆ ಹಾಕುವಂಥ 1 ಸ್ಟೆಪ್ ಲೈನ್ ಏನಿದೆಯಲ್ಲ ಅಲ್ಲಿ ನಾನು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ಹತ್ತಿರದಲ್ಲಿ ಡಿಸೈನ್ ಅನ್ನೋದು ಕುಂತ್ಕೊಳ್ಳುತ್ತೆ. ಇದಕ್ಕೆ ಗ್ಯಾಪ್ ಅನ್ನೋದು ಇರೋದಿಲ್ಲ, ನೀಟಾಗಿ ಬರುತ್ತೆ. ಹಂಗಾಗಿ ಕೆಳಗಡೆ ಬಂದು ತ್ರಿಬಲ್ ಕ್ರೋಶೆ ಕಂಬ, ಮೇಲೆ ಬಂದು ಡಬಲ್ ಕ್ರೋಶೆ ಕಂಬ, ಮತ್ತು ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಟಾರ್ಟಿಂಗ್ಗೆ ಆಗಿರೋದ್ರಿಂದ ಇಲ್ಲಿ 3 ಪಿಕೋಟನ್ನ ಹಾಕಿದ ಮೇಲೆ, ಸೊ ಇಲ್ಲಿ 3 ಪಿಕೋ ಹಾಕಿದ ಮೇಲೆ ನೋಡಿ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ, ಹಂಗಾಗಿ 3ಕ್ಕೆ ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮಿಡ್ಲಲ್ಲಿ ನೋಡಿ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಅಲ್ಲೊಂದಲ್ಲೊಂದು ಹಾಕೋಬೋದು. ಸೊ ಒಂದು ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಲಾಕ್ ಹಾಕೋದೇನೂ ಬೇಡ. ಹಾಗೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಕೆಳಗಡೆ ಇರುವಂಥ ತ್ರಿಬಲ್ ಕ್ರೋಶೆ 1 ಚೈನ್ ಏನಿದೆಯಲ್ಲ ಅಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಆ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಮತ್ತೆ 1 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಇರುವಂಥದಕ್ಕೆ ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಈ ರೀತಿಯಾಗಿ ಮೇಲೆ ಸ್ಟೆಪ್ಪು ಕಂಪ್ಲೀಟಾಗಿ ಸ್ಯಾರಿ ಫುಲ್ ಇದೇ ರೀತಿ ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕಾಗತ್ತೆ. ಲಾಸ್ಟಲ್ಲಿ ಕೂಡ ಯಾವ ರೀತಿ ಎಂಡ್ ಮಾಡಿದ್ದೀನಿ ಅಂತ ಈ ಒಂದು ಸೀರೆಗೆ ಡಿಸೈನ ನಾನು ತೋರಿಸ್ತೀನಿ. ಬಿಕಾಸ್ ವರ್ಕ್ ಲಾಸ್ಟಿಗೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ 1 ಚೈನ್ ಮತ್ತು ನೀಡಲ್ ಮೇಲೆ ದಾರ ಮತ್ತು ಕೆಳಗಡೆ ಮತ್ತು ಒಂದು ಡಬಲ್ ಕ್ರೋಶೆ. ಸೊ ಒಂದೇ ಪಿಕೋ ವರ್ಕ್ ಡಿಸೈನಲ್ಲಿ ಡಬಲ್ ಕ್ರೋಶೆ ಮತ್ತು ತ್ರಿಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಸೊ ಡಿಸೈನ್ ಬಂದುಬಿಟ್ಟು ನೋಡಿ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ರೀತಿ ಟ್ರೆಂಡಿಂಗ್ನಲ್ಲಿ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಈ ಒಂದು ಬಾರ್ಡರ್ ಡಿಸೈನು. ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಕಂಪ್ಲೀಟಾಗಿ ಇದೇ ರೀತಿ ವರ್ಕ್ ಅನ್ನೋದು ಮಾಡ್ತೀನಿ. ಎಲ್ಲಿ ಏನೂ ಚೇಂಜಸ್ ಬರೋದಿಲ್ಲ ಫ್ರೆಂಡ್ಸ್. ಮತ್ತು ಲಾಸ್ಟಲ್ಲಿ ತೋರಿಸಿಲ್ಲ ಅಂತ ಅಂದ್ಕೊಬೇಡಿ. ಕೆಳಗಡೆ ತ್ರಿಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ, ಮೇಲೆ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ. ಇನ್ನೊಂದು ಸತಿ ಕೂಡ ಹೇಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಎಂಡ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಕುಚ್ಚು ಆಗ್ತಾ ಇಲ್ಲ, ಗಂಟುಗಳು ಕಾಣಿಸ್ತಾ ಇರುತ್ತೆ. ಸೊ ಗಮ್ ಹಾಕ್ಬಿಟ್ಟು ಸೀರೆಗೆ ಪಲ್ಲುಗೆ ಅಟ್ಯಾಚ್ ಮಾಡಿಕೊಂಡಾಗ ಯಾವುದೇ ಒಂದು ರೀತಿ ನಿಮಗೆ ಬಿಚ್ಚೋಗುತ್ತೆ ಅನ್ನೋದು ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಎಂಡ್ ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಡಿಸೈನ್ ನೋಡಿ ಕಂಪ್ಲೀಟಾಗಿ ವರ್ಕ್ ಅನ್ನೋದು ಮುಗಿಸಿದ್ದೀನಿ ಸ್ಯಾರಿ ಫುಲ್ಲಾಗಿ. ಸ್ಟಾರ್ಟಿಂಗಲ್ಲಿ ಏನು 3 ಪಿಕೋಟ್ನ ಹಾಕಿಬಿಟ್ಟು ಬೀಡನ್ನ ಆ್ಯಡ್ ಮಾಡಿದ್ದು ಅದೇ ರೀತಿಯಾಗಿ ಲಾಸ್ಟಲ್ಲಿ ಕೂಡ ಅದೇ ಒಂದು ಮೆಜರ್ಮೆಂಟ್ಗೆ ಬಂದಿದೆ. ಅಂದರೆ 3 ಪಿಕೋ ಆದಮೇಲೆ ಎಂಡ್ ಬಂದಿದೆ. ಈ ರೀತಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರಂದ ಒಂದು ಚೈನ್ ಹಾಕಿಬಿಟ್ಟು ಲಾಸ್ಟಲ್ಲಿ ನೋಡಿ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿದ್ದೀನಿ. ಇದು ಎಕ್ಸ್ಟ್ರಾ ಸ್ವಲ್ಪ ಥ್ರೆಡ್ ಕೂಡ ಬಿಟ್ಟಿದ್ದೀನಿ, ಯಾಕಂದರೆ ಎರಡೂ ಸೇರಿಸ್ಬಿಟ್ಟು ಒಂದು ಗಂಟೆ ಹಾಕಿಬಿಟ್ಟು ಲಾಸ್ಟಿಗೆ ಒಂದು ಗಮ್ ಹಾಕಿಬಿಟ್ರೆ ನೀಟಾಗಿ ಕುಂತ್ಕೊಳ್ಳುತ್ತೆ. ಇದೇ ರೀತಿ ನಿಮಗೇನಾದರೂ ಚೈನ್ ಬಂದು ಕುಚ್ಚು ಕಟ್ಕೊಳ್ಳೋಂಗಿದ್ರೆ ಕುಚ್ಚೊಳಗಡೆ ಥ್ರೆಡನ್ನು ನೀವು ಕವರ್ ಮಾಡಿಕೊಂಡು ಕಟ್ಕೊಂಡ್ಬಿಟ್ರಿ ಗಮ್ ಅಂತ ಹಾಕುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಲಾಸ್ಟಲ್ಲಿ ಈ ರೀತಿ ಒಂದು ರೀತಿ ಪಿಕೋನ ಹಾಕಿಬಿಟ್ಟು ಮತ್ತು 1 ಚೈನ್ನ ಹಾಕಿ ಈಗ ಮತ್ತೆ 1 2 3 ಚೈನ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಬ್ಯಾಕ್ ಸೈಡ್ ಕಡೆ ಟರ್ನ್ ಮಾಡಿಕೊಂಡು ಫಸ್ಟ್ ಇಲ್ಲೇ ಸ್ಟಾರ್ಟಿಂಗ್ 1 ಚೈನ್ ಹಾಕಿರ್ತೀವಲ್ವ, ಸೊ ಬ್ಯಾಕ್ ಸೈಡಿಂದ ಆ ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತು 2 3 ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸೊ ಈ ಥರ ಥ್ರೆಡನ್ನ ಕಟ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ಪಿಕೋ ವರ್ಕ್ ಏನಿದೆಯಲ್ಲ ಅದ್ರ ಮೇಲೆ ಗಮ್ಮನ್ನು ಹಾಕಿಬಿಟ್ಟು ಈ ರೀತಿ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಥ್ರೆಡನ್ನು ನೀವು ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಸೊ ಲಾಸ್ಟಲ್ಲಿ ಫಿನಿಶಿಂಗು ಈ ಥರ ಬರುತ್ತೆ. ಸೊ ನೀವು ನೋಡ್ಬೋದು ಸ್ಯಾರಿ ಫುಲ್ಲಾಗಿ ಡಿಸೈನ್ ಬಂದು ಈ ಥರ ಬಂದಿದೆ. ಸೊ ಕಂಪ್ಲೀಟ್ ಲುಕ್ಕು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಈ ಸೀರೆಗೆ ಅಂತ. ಸೊ ಅಲ್ಲಲ್ಲಿ ಈ ಥರ ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ತುಂಬಾ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ ವರ್ಕ್ ಹಾಕಿದ ಮೇಲೆ ಡಿಸೈನಿನ ಫೈನಲ್ ಆಗಿ ಲುಕ್ ಬಂದು ನೋಡಿ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಬೀಡ್ಸ್ ಹಾಗೆ ಕುಚ್ಚು ಇಷ್ಟ ಇಲ್ವೋ ಈ ರೀತಿ ಒಂದ್ಸತಿ ಟ್ರೈ ಮಾಡಿ. ನಾನು ಹೇಳ್ತಾ ಇದ್ದೀನಿ ಕ್ರಿಸ್ಟಲ್ ಬೀಡ್ ಬಂದು ಆಪ್ಷನಲ್ಲೂ ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ
ಬೇಡ. ಬಟ್ ಅಲ್ಲಲ್ಲಿ ಕುಚ್ಚು ಬದಲು ಈ ಥರ ಹ್ಯಾಂಗಿಂಗ್ಸ್ ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಲುಕ್ ಬಂದು ಡಿಫ್ರೆಂಟಾಗಿ ಬಂದಿರೋಂಥದ್ದು. ಯಾರೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ತೊಗೊಂಡು ಡಿಸೈನ್ನ ಹುಡುಕ್ತಾ ಇದ್ದರೆ ಈ ಒಂದು ಪಿಕೋ ಡಿಸೈನ್ ಅನಿಸುತ್ತೆ, ಟ್ರೈ ಮಾಡಿ. ಇದು ಕೂಡ ತುಂಬ ಟ್ರೆಂಡಿಂಗ್ನಲ್ಲಿ ಇದೆ, ತುಂಬ ಜನಕ್ಕೆ ಇಷ್ಟ ಕೂಡ ಆಗಿದೆ. ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ತೋರಿಸಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಗೆಗೋಸ್ಕರ ಟ್ರೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬ ಫಾಸ್ಟಲ್ಲಿ ಆಗೋಗುತ್ತೆ ಅಂತ ಏನು ಟೈಮ್ ತೊಗೊಳ್ಳಲ್ಲ, ಬೀಡ್ ಆ್ಯಡ್ ಮಾಡಲ್ಲಲ್ವ, ಹಂಗಾಗಿ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಫಾಸ್ಟಲ್ಲಿ ಮೂವ್ ಆಗುವಂಥ ಒಂದು ಕ್ರೋಶಾ ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗ್ ಸೈಜಲ್ಲಿ ಬರುತ್ತೆ, ಅಂಥ ಸ್ಮಾಲ್ ಸೈಜಲ್ಲಿ ಏನೂ ಬರೋದಿಲ್ಲ. ಅಗಲವಾಗಿ ನೀಟಾಗಿ ಲುಕ್ ಅನ್ನೋದು ಸೂಪರಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಯಿತರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.